ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಯೋತಿ ಈಸಿ ಕಿಚನ್. ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಇವತ್ತೇ ಮನೆಯೆಲ್ಲ ಕ್ಲೀನ್ ಮಾಡಿ, ಹೊಸ್ಲತ್ರ ಕ್ಲೀನ್ ಮಾಡಿ, ತುಳಸಿ ಕಟ್ಟೆ ಕ್ಲೀನ್ ಮಾಡಿ ಎಲ್ಲ ರೆಡಿಯಾಗಿದೆ. ಶುಕ್ರವಾರ ನಾವು ಯಾವತ್ತೂ ಮನೆ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾವು ಗುರುವಾರನೇ ಕ್ಲೀನ್ ಮಾಡ್ಕೊತೀವಿ. ದೇವ್ರ ಮನೆಯಲ್ಲೂ ಕೂಡ ಅಷ್ಟೇ, ದೇವ್ರ ಸಾಮಾನೆಲ್ಲ ತೊಳೆಯೋದು, ದೀಪ ತೊಳೆಯೋದು ಎಲ್ಲ ತೊಳೆಯೋದೆಲ್ಲ ನಾವು ಗುರುವಾರನೇ ತೊಳ್ಕೊಂಡು ಪೂಜೆ ಮಾಡಿ ಇಟ್ಕೊತೀವಿ. ಶುಕ್ರವಾರ ಹಾಗೆ ನಾವು ಇನ್ನೂ ಸ್ವಲ್ಪ ಹೂವು ಹಾಕಿ ಪೂಜೆ ಮಾಡ್ತೀವಿ ಅಷ್ಟೇ. ನೋಡಿ, ಗುರುವಾರನೂ ಪೂಜೆ ಆಗಿದೆ. ನಮ್ಮ ಮನೆಯಲ್ಲಿ ಅಮ್ಮ ಯಾವಾಗಲೂ ಹಾಗೆ ಹೇಳ್ಕೊಡೋದು, ಅದಕ್ಕೋಸ್ಕರ ನಾವು ಹಾಗೆ ಮಾಡ್ತೀವಿ ಯಾವಾಗಲೂ. ಪೂಜೆ ಆಗಿದೆ ಗುರುವಾರ. ಎಲ್ಲ ರೆಡಿ ಮಾಡೋದೆಲ್ಲ ಸಂಜೆ ಆಯಿತು. ನಾನು ಸಂಜೆ ಮೇಲೆ ಲಾಗ್ ಶುರು ಮಾಡಿದ್ದೀನಿ, 4 ಗಂಟೆ ಮೇಲೆ. ಅಷ್ಟರಲ್ಲಿ ನನ್ನ ಮಗಳೂ ನಾನು ಪೂಜೆ ಮಾಡೋದನ್ನು ನೋಡಿಬಿಟ್ಟು ನನ್ನ ಮಗಳು ಕೂಡ ಪೂಜೆ ಮಾಡ್ತೀನಿ ಅಂತ ಬಂದಿದ್ದಾಳೆ. ಒಂದು ಗಂಧದ ಕಡ್ಡಿ ಹಿಡ್ಕೊಂಡು ನಾವು ಸೂರ್ಯನ ಪೂಜೆ ಮಾಡೋದೆಲ್ಲ ನೋಡಿ ಅವಳು ಸೂರ್ಯನ ಪೂಜೆ ಮಾಡ್ತಾಯಿದ್ದಾಳೆ ನೋಡಿ. ಅಷ್ಟರಲ್ಲಿ ಈವ್ನಿಂಗ್ ನನ್ನ ಮಗನಿಗೂ ಕೂಡ ಹೋಮ್ವರ್ಕ್ ಮಾಡಿಸ್ತಾಯಿದ್ದೆ. ಚಿನ್ನಮ್ಮ ಬರ್ತಾನೇ ಇದ್ಲು ನನ್ನ ಮಗಳು ಪದೇ ಅವಳನ್ನು ಆಚೆ ಕೂರಿಸ್ಬಿಟ್ಟು ಆಮೇಲೆ ಇವನಿಗೆ ಹೋಮ್ವರ್ಕ್ ಮಾಡಿಸ್ದೆ. ನಾನು ಬಂದಿಲ್ಲ ಅಂದರೆ ಇವನು ಸ್ವಲ್ಪ ಹೋಮ್ವರ್ಕ್ ಮಾಡೋದು ಕಡಿಮೆ, ಅದಕ್ಕೋಸ್ಕರ ನಾನೇ ಕೂತ್ಕೊಂಡು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ತೀನಿ. ನೆಕ್ಸ್ಟು ನಾವು ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಮಾಡಬೇಕಾಗಿತ್ತು. ನಾಳೆ ನಮ್ಮ ಮನೆಯಲ್ಲಿ ಒಬ್ಬರು ಬರ್ಡೇ ಇದೆ, ಅದಕ್ಕೋಸ್ಕರ ಸ್ವೀಟ್ ಮಾಡಬೇಕಾಗಿತ್ತು. ಜಾಮೂನ್ ಮಾಡೋಣ ಅಂದ್ಕೊಂಡ್ವಿ. ಜಾಮೂನ್ಗೂ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ 8 ಮೆಂಬರ್ಸ್ ಇರೋದ್ರಿಂದ ನಾನು 2 ಪ್ಯಾಕೆಟ್ ಹಾಕಿ ಜಾಮೂನ್ ಮಾಡ್ತಾಯಿದ್ದೀನಿ. ನಮ್ಮದು ಜಾಮೂನ್ ಫ್ಯಾಮಿಲಿ ಆಗಿದೆ, ಜಾಸ್ತಿನೇ ಜಾಮೂನ್ ಮಾಡ್ತೀನಿ. ಜಾಮೂನ್ ಮಾಡಿದಾಗಲೆಲ್ಲ ಮತ್ತು ಹುಡುಗರು ತಿಂತಾರಲ್ವ ಇಷ್ಟಪಟ್ಟು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಯಾವಾಗ ಮಾಡಿದ್ರು. ಜಾಮೂನ್ಗೆ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊತಾರೆ, ಏನೇನೋ ಕಲಿಸ್ಕೊತಾರೆ, ಬಟ್ ನಾನು ಏನೂ ಹಾಕಲ್ಲ, ಬರೀ ಸ್ವಲ್ಪ ನಾನು ನೀರೇ ಹಾಕಿ ಕಲಿಸ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ನಾದಾದ್ಮೇಲೆ ಉಂಡೆ ಕಟ್ಕೊತೀವಿ. ಅಷ್ಟು ನನ್ನ ಮಗನ ಹೋಮ್ವರ್ಕ್ ಮುಗಿತಲ್ವ, ನಾನು ಮಾಡ್ತೀನಿ ಅಂತಂದು ಬಂದು ಹೆಲ್ಪ್ ಮಾಡ್ತಾನೆ. ಅವನಿಗೆ ಕೊಡೋ ಇಂಟ್ರೆಸ್ಟ್ ನೋಡಿ ಅಯ್ಯೋ ಮಾಡಬೇಡ ಅನ್ನೋಕ್ಕೆ ಇದೇ ಆಗಲ್ಲ. ಅದಕ್ಕೋಸ್ಕರ ಅವ್ನು ಸರಿ ಮಾಡಿಲ್ಲ ಅಂದರೆ ಆಮೇಲೆ ಸರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಕೈಲಿ ಆಯಿತು ಮಾಡೋಕ್ಕೆ ಮಾಡ್ತೀನಿ. ಯಾವಾಗಲೂ ಅಷ್ಟೇ ಹೆಲ್ಪ್ ಮಾಡ್ತೀನಿ ಅಂದ್ಕೊಂಡು ಬರ್ತಾನೆ. ಪೂರ್ತಿ ಮಾಡೋವರೆಗೂ ಕೂತಿದ್ದ ಇಲ್ಲ, ನಾನು ಕೈ ನೋವು ಬರುತ್ತಪ್ಪ ಅಂತ ಹೇಳಿದ್ರೂ ಕೇಳಿಲ್ಲ. ನೋಡಿ, ಇಷ್ಟಾಗಿದೆ. 2 ಪ್ಯಾಕೆಟ್ಗೆ ಎಣ್ಣೆ ಕಾದಿದೆ. ಪಕ್ಕದಲ್ಲಿ ಅಮ್ಮ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ರಾತ್ರಿ ಊಟ ಇವತ್ತು ಪೂರಿ ಮತ್ತು ಒಂದು ಪಲ್ಯ ಮತ್ತು ಮೊಳಕೆಕಾಳು ಸಾಂಬಾರು, ಹೆಸರು ಮೊಳಕೆಕಾಳು ಸಾಂಬಾರು ಮಾಡ್ತೀವಿ ನಾವು. ಏನಾರು ಪೂರಿ ಆ ಥರ ಏನಾರು ಮಾಡಿಬಿಟ್ಟಾಗ ಆಯಿಲ್ ಆಗಿರುತ್ತಲ್ವ, ಅದಕ್ಕೋಸ್ಕರ ಬ್ಯಾಲೆನ್ಸ್ ಆಗಲಿ ಅಂತ ಒಂದು ಮೊಳಕೆಕಾಳು ಸಾಂಬಾರು ಮಾಡ್ತೀವಿ. ನಾವು ಯಾವತ್ತೇ ಸ್ವೀಟ್ ಮಾಡಿದ್ರು ಅಷ್ಟು ಅದಕ್ಕೋಸ್ಕರ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಬಾಗಾಗೆ ಮತ್ತು ರಾಘವೇಂದ್ರ ಸ್ವಾಮಿಯವರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಅಮ್ಮ ಯಾವಾಗಲೂ ಹೀಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಸ್ವೀಟ್ ಏನೇ ಮಾಡಿದ್ರು ದೇವ್ರ ಮನೆಯಲ್ಲಿ ಇಡ್ತೀವಿ ಫಸ್ಟು ನಾವು. ರಾತ್ರಿ ಊಟ ರೆಡಿಯಾಗಿದೆ ನೋಡಿ. ಇದಿಷ್ಟು ನನ್ನ ಗುರುವಾರದ ಮಿನಿ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.